ಎಲ್ಲರಿಗೂ ನಮಸ್ಕಾರ. ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ ವತಿಯಿಂದ. ನಾವು ಪ್ರತಿದಿನದಂತೆ ಇವತ್ತು ಕೂಡ ಒಂದು ಆನ್ಲೈನ್ ತರಗತಿಯನ್ನ, ಯಾವುದಪ್ಪ ಅಂತಂದ್ರೆ ನವೋದಯ EVS ಆನ್ಲೈನ್ ತರಗತಿಯನ್ನ ನಾನು ಇವತ್ತೊಂದು ಅತ್ಯಂತ ಇಂಪಾರ್ಟೆಂಟ್ ಟಾಪಿಕ್ ತೊಗೊಂಡಿದ್ದೀನಿ. ಯಾವುದಪ್ಪ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್, ಅಂತಂದ್ರೆ ಸಾರಿಗೆ ವ್ಯವಸ್ಥೆ. ಹಂಗಂದ್ರೆ ಏನಪ್ಪ? ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಏನಪ್ಪ? ಸಾರಿಗೆ ವ್ಯವಸ್ಥೆ ಅಂದ್ರೆ ಏನು? ಇದನ್ನ ಯಾಕೆ ಕಲಿಬೇಕು ನಾವು? ಇದರಿಂದ ನಮಗೇನು ಉಪಯೋಗ? ಟ್ರಾನ್ಸ್ಪೋರ್ಟೇಷನ್ ಯಾಕೆ ಎಕ್ಸಿಸ್ಟ್ ಆಗುತ್ತೆ, ಯಾಕೆ ಟ್ರಾನ್ಸ್ಪೋರ್ಟೇಷನ್ ಬಂತು, ಮತ್ತೆ ಎಲ್ಲೆಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇದೆ, ಯಾವ ತರ ಟ್ರಾನ್ಸ್ಪೋರ್ಟೇಷನ್ ಇದೆ, ಇದನ್ನ ಪೂರ್ತಿ ಸಂಪೂರ್ಣ ಮಾಹಿತಿನ ನಾ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ನೋಡಿ, ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಏನು? ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಸಾರಿಗೆ. ಹಂಗಂದ್ರೆ ಏನು? ಸಾರಿಗೆ ಅಂತಂದ್ರೆ ಒಂದು ಜಾಗಕ್ಕಿಂತ, ಈಗ ಸಪೋಸ್ ನಾನಿರೋದು ಸಿಂಧನೂರಿನಲ್ಲಿ, ಎಲ್ಲಿರೋದು? ನಾನು ಸಿನ್ನೂರಿನಲ್ಲಿದ್ದೀನಿ. ಸಿನ್ನೂರಿನಿಂದ ನಾನು ಬೆಂಗಳೂರಿಗೆ ಹೋಗ್ಬೇಕು. ಹೆಂಗ್ ಹೋಗ್ಬೋದು? ಸಿನ್ನೂರಿಂದ ಬೆಂಗಳೂರಿಗೆ ನಾನು ಫಸ್ಟ್ ತಲೆಯಾಗಿ ಬರೋದು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಬಸ್ ಸ್ಟ್ಯಾಂಡಿಂದ ಬಸ್ ತಗೊಂಡು ಸೀದಾ ಎಲ್ಲಿಗೆ ಹೋಗ್ಬೋದು? ಬೆಂಗಳೂರಿಗೆ ಹೋಗ್ಬೋದು. ಮತ್ತೆ ಇನ್ನೊಂದ್ಸಲ ಯಾವ ತರ ಹೋಗ್ಬೋದು? ನಾನು ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ಬೋದು. ನೆಕ್ಸ್ಟ್ ನಾನು ಎಲ್ಲಿಂದ ಹೋಗ್ಬೋದು? ಟ್ರೈನ್ ಮುಖಾಂತರ ಹೋಗ್ಬೋದು. ಸಿನ್ನೂರೊಳಗೆ ರೈಲ್ವೆ ಸ್ಟೇಷನ್ ಐತಿ. ರೈಲ್ವೆ ಸ್ಟೇಷನ್ ಟ್ರೈನ್ ಹಿಡ್ಕೊಂಡ್ರ ಸೀದಾ ಬೆಂಗಳೂರಿಗೆ ಹೋಗ್ತೀನಿ. ಮತ್ತೆ ಯಾವ ತರ ಹೋಗ್ಬೋದು? ನಾನು ಇಲ್ಲೇ ಗುಲ್ಬರ್ಗಕ್ಕೆ ಹೋದ್ರ ಅಲ್ಲಿಂದ ಏನೈತಿ? ಏರ್ವೇಸ್, ಏರ್ಪ್ಲೇನ್ ಇಂದ ಹೋಗೋದು. ಏರೋಪ್ಲೇನ್ ಅಥವಾ ಏರ್ವೇಸ್ ಅಂದ್ರೆ ಏನು? ಗಾಳಿ ಮುಖಾಂತರ ಹೋಗೋದು, ಹೆಲಿಕಾಪ್ಟರ್ ಅಥವಾ ಏರೋಪ್ಲೇನ್ ಮುಖಾಂತರ ಹೋಗೋದು. ಮತ್ತೆ ಯಾವ ತರ ಹೋಗ್ಬೋದು? ನಾನೇನಾದ್ರೂ ಮತ್ತೆ ಯಾವ ತರ ಹೋಗ್ಬೋದು? ಅದೇನಾದ್ರೂ ಬೀಚ್ ಸೈಡ್ ಇತ್ತಪ್ಪ ಅಂತಂದ್ರೆ, ಸಪೋಸ್ ಚೆನ್ನೈ ಹಿಂಗಿತ್ತಂತಂದ್ರೆ ನಾನು ಮಂಗಳೂರಿಂದ ಪೋರ್ಟಿಗೆ ಅಥವಾ ಹೆಂಗ್ ಹೋಗ್ಬೋದು? ವಾಟರ್ ಮುಖಾಂತರ, ಶಿಪ್ ಮುಖಾಂತರ. ಬೆಂಗಳೂರಿಗೆ ಹೋಗಕ್ಕಾಗಲ್ಲ ಶಿಪ್ ಮುಖಾಂತರ, ಯಾಕಂದ್ರೆ ಬೆಂಗಳೂರು ಹತ್ರ ನೀರಿಲ್ಲ. ಓಕೆನಾ? ಇಷ್ಟು ಮುಖಾಂತರ ಹೋಗ್ಬೋದು. ಹೆಂಗ? ಒಂದು ಗಾಡಿ ತಗೊಂಡೆ, ಬಸ್ ಇಂದ ಹೋದೆ, ಟ್ರೈನ್ ಇಂದ ಹೋದೆ, ಮತ್ತೆ ಏರೋಪ್ಲೇನ್ ಇಂದ ಹೋದೆ. ಇದಕ್ಕೆ ಏನಂತ ಕರೀತಾರ? ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ಮೆಂಟ್ ಮಾಡೋದನ್ನ ಅಥವಾ ಚಲಿಸೋದನ್ನ ಅಥವಾ ಹೋಗೋದನ್ನ ಏನಂತ ಕರೀತಾರೆ? ಸಾರಿಗೆ ವ್ಯವಸ್ಥೆ ಅಥವಾ ಟ್ರಾನ್ಸ್ಪೋರ್ಟೇಷನ್ ಅಂತ ಕರೀತಾರೆ. ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಎಷ್ಟು ವಿಧ ಅಪ್ಪ? ನಾನು ಇಲ್ಲೇ ಹೇಳಿದೆ. ಫಸ್ಟ್ ಭೂ ಸಾರಿಗೆ ಅಂದ್ರೆ ಭೂಮಿ ಮೇಲೆ ಮೂವ್ಮೆಂಟ್ ಮಾಡೋದು. ಯಾವ್ಯಾವುದು? ಒಂದು ಬಸ್ ಸ್ಟ್ಯಾಂಡ್ ಮತ್ತೆ ಇನ್ನೊಂದು ಟ್ರೈನು. ಓಕೆನಾ? ನೆಕ್ಸ್ಟ್ ಜಲ ಸಾರಿಗೆ ಅಂದ್ರೆ ಜಲ ಅಂದ್ರೆ ನೀರಿನ ಮುಖಾಂತರ ಹೋಗೋದು. ಯಾವ್ದಪ್ಪ? ಶಿಪ್, ಹಡಗಿನ ಮುಖಾಂತರ ಹೋಗೋದು. ಇದಕ್ಕೆ ಏನ್ ಕರಿತೀವಿ ನಾವು? ಜಲ ಸಾರಿಗೆ. ನೆಕ್ಸ್ಟ್ ವಾಯು ಸಾರಿಗೆ. ಯಾವುದು? ವಾಯು ಸಾರಿಗೆ. ಇದನ್ನ ಇಂಗ್ಲಿಷ್ ಒಳಗೂ ನಾನು ಹೇಳ್ತೀನಂತ. ನೆಕ್ಸ್ಟ್ ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್, ನೆಕ್ಸ್ಟ್ ವಾಟರ್ ಟ್ರಾನ್ಸ್ಪೋರ್ಟೇಷನ್, ಏರ್ ಟ್ರಾನ್ಸ್ಪೋರ್ಟೇಷನ್. ಓಕೆನಾ? ಇಲ್ಲಿ ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್, ಇದು ವಾಟರ್ ಟ್ರಾನ್ಸ್ಪೋರ್ಟೇಷನ್. ನೆಕ್ಸ್ಟ್ ಏರ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಲ್ಯಾಂಡ್ ಮುಖಾಂತರ ಹೋಗೋದಕ್ಕೆ ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್, ವಾಟರ್ ಮುಖಾಂತರ ಹೋಗೋದಕ್ಕೆ ವಾಟರ್ ಟ್ರಾನ್ಸ್ಪೋರ್ಟೇಷನ್, ಏರ್ ಮುಖಾಂತರ ಹೋಗೋದಕ್ಕೆ ಏರ್ ಟ್ರಾನ್ಸ್ಪೋರ್ಟೇಷನ್. ಇದ್ರ ಬಗ್ಗೆ ಡೀಟೇಲ್ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಬನ್ನಿ, ಪೂರ್ತಿ ಕೊನೆ ತನಕ ವಿಡಿಯೋನ ತಪ್ಪದೇ ನೋಡಿ. ಇವಾಗ ಓಕೆ, ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ವತಿಯಿಂದ ನವೋದಯ ಆನ್ಲೈನ್ ಕ್ಲಾಸಸ್ನ, ಯಾವುದು? ನವೋದಯ ಆನ್ಲೈನ್ ಕ್ಲಾಸಸ್ನ ಮಾಡ್ತಾ ಇದ್ವಿ. ಯಾವುದಕ್ಕೆ? ಬರೀ 4,000 ರೂಪಾಯಿ. ಯಾರ್ಯಾರಿಗೆ? 3rd, 4th ಮತ್ತೆ 5th ಹುಡುಗರಿಗೆ ಬರೀ 4,000 ರೂಪಾಯಿಗೆ 4 ತಿಂಗಳ ಕೋರ್ಸು ಮಾಡ್ತಾ ಇದ್ವಿ. ಗೂಗಲ್ ಮೀಟ್ ಅಲ್ಲಿ ಆನ್ಲೈನ್ ಕ್ಲಾಸ್ ಅಲ್ಲಿ ನಾವು ಇವಾಗ ಮಾಡ್ತಾ ಇರೋದು ಯೂಟ್ಯೂಬ್ ಮುಖಾಂತರ. ಅದು ಅಷ್ಟಿಗೆ ಎಫೆಕ್ಟಿವ್ ಆಗೋದಿಲ್ಲ. ಅದರ ಸಲುವಾಗಿ ನಾವು ಗೂಗಲ್ ಮೀಟ್ ಮುಖಾಂತರ ಲೈವ್ ಕ್ಲಾಸಸ್ನ ಮಾಡ್ತಾ ಇದೀವಿ. ಇದರಲ್ಲಿ ನಿಮಗೆ PDF ನೋಟ್ಸು, ವೀಕ್ಲಿ ಟೆಸ್ಟ್ಗಳು, PPT ಪ್ರೆಸೆಂಟೇಷನ್ ಮುಖಾಂತರ ಕ್ಲಾಸಸ್ಗಳು, ಮತ್ತೆ ಆ್ಯಪ್ ಅಲ್ಲಿ ರೆಕಾರ್ಡೆಡ್ ಕ್ಲಾಸಸ್, ಮತ್ತೆ 1-on-1 ಡೌಟ್ ಸೆಷನ್ ಕೂಡ ಇರ್ತವೆ. ಇದು ಬೇಕಂದ್ರೆ ನೀವು 9449771212 9900206243ಗೆ ಕಾಲ್ ಮಾಡಿ ವೆರಿಫೈ ಮಾಡ್ಕೋರಿ, ಮತ್ತೆ ಎನ್ಕ್ವೈರಿ ಮಾಡ್ಕೊಳ್ಳಿ. ಫಸ್ಟ್ ಸಾರಿಗೆ ಅರ್ಥ ನಾನು ಅದರಿಂದನೇ ಸ್ಟಾರ್ಟ್ ಮಾಡಿದೆ. ಸಾರಿಗೆ ಅಂದ್ರೆ ಏನಪ್ಪ? ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಏನು? ನೋಡ್ರಿ, ಮೂವ್ಮೆಂಟ್ ಆಫ್ ಪೀಪಲ್, ಅನಿಮಲ್ಸ್ ಆರ್ ಗೂಡ್ಸ್ ಅಂದ್ರೆ ಏನ್ ಗೊತ್ತಾ? ಗೂಡ್ಸ್ ಅಂದ್ರೆ ಸರಕುಗಳು. ಈಗ ನೋಡ್ರಿ, ಇದು ಒಂದು ಡಿಜಿಟಲ್ ಬೋರ್ಡ್, ಹೌದಾ? ಇದು ಒಂದು ಪೆನ್, ನನ್ನ ಹತ್ರ ಒಂದು ಮೈಕ್ ಐತಿ, ನನ್ನ ಹತ್ರ ಬಟ್ಟೆ ಐತಿ. ಇದು ಎಲ್ಲೇ ಒಂದು ಫ್ಯಾಕ್ಟ್ರಿ ಬೇರೆ ಊರಾಗ ರೆಡಿ ಆಗಿರ್ತಾವ.
ಅದು ಇಲ್ಲಿಗೆ ಬರ್ಬೇಕಂದ್ರೆ ಹೆಂಗ್ ಸಾಧ್ಯ? ಅದು ಇಲ್ಲಿಗೆ ಬರ್ಬೇಕಂತಂದ್ರೆ ನೋಡ್ರಿ ಇಲ್ಲಿ ಐತಲ್ಲ, ಈ ಹಡಗು ಮುಖಾಂತರ, ಟ್ರೈನ್ ಮುಖಾಂತರ, ಪ್ಲೇನ್ ಮುಖಾಂತರ, ಮತ್ತೆ ಯಾವ್ದಾದ್ರು ಏನು ಲಾರಿ ಮುಖಾಂತರ, ಅದರಿಂದ ಏನಾಗ್ತಾವ, ಅದ್ರೊಳಗಡೆ ಇಂಥ ಗೂಡ್ಸ್ ನ ತಗೊಂಡ್ಬರ್ತದೆ. ನೀವು ಸಪೋಸ್ ಊಟ ಮಾಡ್ತೀರಿ, ಅಕ್ಕಿ ಬೆಳೆಯೋದು ನಾವು ಸಿನ್ನೂರಲ್ಲಿ ಬೆಳಿತೀವಿ, ಆದ್ರೂ ಬೆಂಗಳೂರಲ್ಲಿ ಸಿಗುತ್ತಲ್ವಾ? ಹೆಂಗ್ ಸಿಗುತ್ತೆ? ಇಲ್ಲಿಂತ್ರ ಏನ್ ಮಾಡ್ತಾರೆ, ಮಾರುಕಟ್ಟೆಗೆ ತಗೊಂಡೋಗ್ತಾರ, ಮಾರುಕಟ್ಟೆಯಿಂದ ಅಲ್ಲಿ ಲಾರಿ ಒಳಗಡೆ ಲೋಡ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಮಾರಾಟ ಮಾಡ್ತಾರ. ಅದರ ಸಲುವಾಗಿ ನಮಗೆ ಸಾರಿಗೆ ಬಹಳ ಇಂಪಾರ್ಟೆಂಟ್. ಜನರು, ಪ್ರಾಣಿಗಳು ಅಥವಾ ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾರಿಗೆ ಅನ್ನುತ್ತಾರೆ. ಸಾರಿಗೆ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಪೋರ್ಟೇಷನ್ ಮೂವ್ಮೆಂಟ್ ಏನಂತಾರ? ಸಾರಿಗೆ ಅಂತಾರ. ಓಕೆ, ಸಾರಿಗೆಯ ಸಾಧನಗಳು ವೆಹಿಕಲ್ಸ್ ಅಂತ, ಇವಕ್ಕೇನಂತ ಕರಿತೀವಿ? ವೆಹಿಕಲ್ಸ್ ಅಂದ್ರೆ ಏನಪ್ಪಾ? ಈಗ ನೋಡ್ರಿ, ಪ್ರಯಾಣಕ್ಕಾಗಿ ನಾವು ಬಳಸುವ ಯಂತ್ರಗಳು ಅಥವಾ ವಾಹನಗಳು, ಇವಕ್ಕೇನ್ ಕರಿತೀವಿ? ವೆಹಿಕಲ್ಸ್ ಅಂದ್ರೆ ವಾಹನಗಳು. ಇವೇ ಕಾಣ್ತಾವಲ್ಲ, ಇಲ್ಲೊಂದು ಏರೋಪ್ಲೇನ್ ಐತಿ, ಸೈಕಲ್ ಐತಿ, ಕಾರು, ಬಸ್ಸು, ಬೈಕ್, ಆಟೋ, ಶಿಪ್, ಟ್ರೈನ್, ಇವೆಲ್ಲ ಏನಿವು? ವೆಹಿಕಲ್ಸ್ ಅಂದ್ರೆ ವಾಹನಗಳು. ವೆಹಿಕಲ್ಸ್ ಅಂದ್ರೆ ಏನು? ವಾಹನಗಳು. ಓಕೆನಾ? ಈಗ ವೆಹಿಕಲ್ಸ್ ಆರ್ ಮಷೀನ್ಸ್ ಯೂಸ್ ಟು ಕ್ಯಾರಿ ಪೀಪಲ್ ಅಂಡ್ ಗೂಡ್ಸ್. ಇದ್ರೊಳಗಡೆ ನೋಡಿ, ಇಲ್ಲಿ ಜನ ಕುತ್ಕೊಂಡು ಹೋಗ್ತಾರೆ, ಇಲ್ಲಿ ಜನ ಮತ್ತೆ ಗೂಡ್ಸ್ನು ತಗೊಂಡು ಹೋಗ್ಬೋದು. ಗೂಡ್ಸ್ ಅಂದ್ರೆ ಸರಕುಗಳು ಅಂತ ಹೇಳಿದ್ರೆ, ಗೂಡ್ಸ್ ಅಂದ್ರೆ ಏನಂತ ಹೇಳಿದ್ರೆ ಸರಕುಗಳು. ಅಂದ್ರೆ ಏನಾದ್ರೂ ಇರ್ಲಿ, ಅಕ್ಕಿ, ಧಾನ್ಯಗಳಾಗಿರ್ಲಿ, ಡಿಜಿಟಲ್ ಬೋರ್ಡ್ಗಳಾಗಿರ್ಲಿ, ಫೋನ್ಗಳು, ಪ್ಲಾಸ್ಟಿಕ್ಗಳು, ಐಟಮ್ಸ್, ಮನೆ ಕಬ್ಬಿಣದ ಐಟಮ್ಸ್ಗಳು. ನೀವು ಲಾರಿ ಕಟ್ಟಲೆ ನೋಡಿದ್ರ, ದಿನ ನೋಡಿರ್ತೀರಿ, ಲಾರಿನ ಹಿಂದೆಲ್ಲ ಕಟ್ಟಿ ದಿನ ಲಾರಿ ಹೋಗ್ತಿರ್ತಾವ. ದಿನ ಎಲ್ಲಿ ಹೋಗ್ತಿರ್ತಾವ? ಯಾರಿಗೋ ಏನೋ ಸಾಮಾನು ಬೇಕಾಗಿರ್ತಾವ, ತಲುಪಿಸಿರ್ತಾವು. ಓಕೆನಾ? ಮತ್ತೆ ನೋಡಿ, ಇಲ್ಲಿ ಜನ ಹೋಗ್ಬೋದು, ಇದ್ರೊಳಗಡೆ ಬಸ್ ಒಳಗಡೆ ಜನ ಹೋಗ್ಬೋದು, ಇಲ್ಲಿ ಗೂಡ್ಸ್ ನ ತಗೊಂಡು ಹೋಗ್ಬೋದು, ಅಲ್ಲಿ ಆಟೋದೊಳಗಡೆ ಜನ ತಗೊಂಡು ಹೋಗ್ಬೋದು. ಓಕೆನಾ? ಅರ್ಥ ಆಯ್ತಾ? ಇದನ್ನ ಕರೆಕ್ಟ್ ಆಗಿ ನೀಟಾಗಿ ನೋಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ಇದನ್ನೆಲ್ಲ ನೋಟ್ಸ್ ನ ನೀಟಾಗಿ ಬರ್ಕೊಳ್ಳಿ. ಕನ್ನಡ ಮೀಡಿಯಂದವ್ರು ಕನ್ನಡ ಮೀಡಿಯಂದೊಳಗಡೆ, ಇಂಗ್ಲಿಷ್ ಮೀಡಿಯಂದವ್ರು ಇಂಗ್ಲಿಷ್ ಮೀಡಿಯಂ ಒಳಗಡೆ. ಮತ್ತೆ ನಿಮಗೇನಾದ್ರೂ ನೋಟ್ಸ್ ಏನಾದ್ರೂ ಬೇಕಾಗಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ನಾನೊಂದು ವಾಟ್ಸಾಪ್ ಗ್ರೂಪ್ ಲಿಂಕ್ ನ ಹಾಕಿರ್ತೀನಿ, ಅದಕ್ಕೆ ಜಾಯಿನ್ ಆಗಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಕೂಡ ನೀವು ವಾಟ್ಸಾಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗಡೆ ವಾಟ್ಸಾಪ್ ಲಿಂಕ್ ಹಾಕಿರ್ತೀನಿ, ಜಾಯಿನ್ ಮಾಡಿ. ಅವರಿಗೆ ನಾವು ಏನಾದರೂ ತಲುಪ್ಸಕ್ ಸಾಧ್ಯ. ಓಕೆನಾ? ಅರ್ಥ ಆಯ್ತು ಅನ್ಸುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಸಾರಿಗೆಯ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್. ಯಾಕೆ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಬೇಕು? ಟ್ರಾನ್ಸ್ಪೋರ್ಟೇಷನ್ ಇಂದ ನಮ್ಗೆ ಏನ್ ಅಗತ್ಯ ಅಂತ ಪ್ರಶ್ನೆ ಕೇಳಿದಾಗ, ನಿತ್ಯ ಪ್ರಯಾಣ ಮಾಡಕ್ಕೆ, ಡೈಲಿ ಟ್ರಾವೆಲ್. ನೋಡ್ರಿ, ನಾನೊಂದು ಯಾವುದೋ ಒಂದು ಸಿನ್ನೂರು ಪಕ್ಕದಲ್ಲಿ ಒಂದು ಹಳ್ಳಿಯಲ್ಲಿ ಇರ್ತೀನಿ, ಬೆಂಗಳೂರು ಪಕ್ಕದಲ್ಲಿ ಒಂದು ಹಳ್ಳಿಯಲ್ಲಿ ಇರ್ತೀನಿ, ಅಂತ ಬೆಳಗಾವಿ ಪಕ್ಕದಲ್ಲಿ ಒಂದು ಹಳ್ಳಿಯಲ್ಲಿ ಇರ್ತೀನಿ. ನಾನು ಕಾಲೇಜ್ಗೆ ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು? ಕಾಲೇಜ್ ಬೆಂಗಳೂರು ಒಳಗೈತಿ, ಬೆಳಗಾವ್ ಅಥವಾ ದೊಡ್ಡ ಸಿಟಿ ಒಳಗೈತಿ. ಅದಕ್ಕೆ ನಾನು ಏನ್ ಮಾಡ್ಬೇಕು? ದಿನ ಬಸ್ ತಗೋಬೇಕು, ಬಸ್ಸಲ್ಲಿ ಟಿಕೆಟ್ ತಗೊಂಡು ಟ್ರಾವೆಲ್ ಮಾಡ್ಕೊಂಡು ಬೆಳಗ್ಗೆ ಹೋಗಿ ಕಾಲೇಜ್ ಕಲ್ತ್ಕೊಂಡ್ ಬರ್ಬೇಕು. ಡೈಲಿ ಟ್ರಾವೆಲ್ ಮಾಡಕ್ ಏನ್ ಬೇಕು? ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಬೇಕು. ನೆಕ್ಸ್ಟ್, ಸರಕು ಸಾಗಣೆ, ಟ್ರೇಡ್ ಅಂಡ್ ಗೂಡ್ಸ್. ನೋಡ್ರಿ ನಾನೊಬ್ಬ ಭತ್ತವನ್ನ ಬೆಳಿತೀನಿ ಅಂತ ತಿಳ್ಕೊರಿ. ಹೌದಾ? ಅನ್ನವನ್ನ ಎಲ್ಲರೂ ತಿಂತಿರಲ್ವಾ? ಬಟ್ ಅನ್ನ ಎಲ್ಲರೂ ಬೆಳೆಯಕತ್ತಿಲ್ಲ, ಆದ್ರೂ ಕೂಡ ಅನ್ನ ನಿಮ್ಮ ಮನೆಗೆ ಬಂದು ಸೇರುತ್ತೆ. ಹೆಂಗೆ? ನಾನು ಇಲ್ಲಿ ಸಿನ್ನೂರಲ್ಲಿ ಭತ್ತವನ್ನ ಬೆಳೆದ್ರೆ, ಭತ್ತ ಅಂದ್ರೆ ರೈಸ್ ಅನ್ನ ಬೆಳೆದ್ರೆ, ಅದು ಬೇರೆ ಇನ್ನೊಂದು ಯಾವುದೋ ಊರಿಗೆ, ಸಪೋಸ್ ಕೊಡಗು ಅಂತ ತಿಳ್ಕೊರಿ, ಕೊಡಗು ಅಥವಾ ಬೇರೆ ಇನ್ನೊಂದು ಊರು ಯಾವುದು? ಬೀದರ್ ಅಂತ ತಿಳ್ಕೊ, ಬೀದರ್ ಅಥವಾ ಯಾವುದು? ಬೆಂಗಳೂರು. ನಾನು ಇಲ್ಲಿ ಭತ್ತ ಬೆಳಿತೀನಿ, ನಾನು ಬೆಂಗಳೂರಿಗೆ ಕಳಿಸ್ತೀನಿ, ಕೊಡಗು ಕಳಿಸ್ತೀನಿ, ಬೀದರ್ ಕಳಿಸ್ತೀನಿ. ಓಕೆನಾ? ನೆನಪಿರ್ಲಿ, ಸಿಂಧನೂರನ್ನ ಭತ್ತದ ನಾಡು, ಗಂಗಾವತಿಯನ್ನ ಭತ್ತದ ನಾಡು ಅಂತ ಕರೀತಾರೆ. ಯಾಕಂದ್ರೆ ಇಲ್ಲಿ ಅತ್ಯಂತ ಹೆಚ್ಚನ್ನ ಭತ್ತವನ್ನು ಬೆಳಿತೀವಿ, ಬೇರೆ ಕಡೆ ಬೆಳೆಯಂಗಿಲ್ಲ. ಎಲ್ಲಿ ಬೆಳೆಯಂಗಿಲ್ಲ ಅಲ್ಲ, ಆದ್ರೂ ಅವ್ರು ಅನ್ನ ತಿಂತಾರೆ. ಹೆಂಗ್ ಗೊತ್ತಾರ? ಇಲ್ಲಿ ಬೆಳೆದ ರೈತರು ಅವರಿಗೆ ಕಳಿಸ್ಕೊಡ್ತಾರೆ. ಯಾವ್ದ್ರ ಮುಖಾಂತರ ಕಳಿಸ್ಕೊಡ್ತಾರ? ಲಾರಿ ಮುಖಾಂತರ ಕಳಿಸ್ಕೊಡ್ತಾರ. ಅಂದ್ರೆ ಅದಕ್ಕೆ ಕಳಿಸ್ಕೊಡೋದು ಯಾಕೆ? ನಾವು ಸುಮ್ನೆ ಫ್ರೀಯಾಗಿ ಕಳಿಸ್ಕೊಟ್ಬಿಟ್ರೆ ನಾವೇ ಉಳಿತೀವಿ ಅಂತ ಮಾಡಿದ್ರೆ, ಅದನ್ನೇ ನಾವೇನ್ ಮಾಡ್ತೀವಿ? ಒಂದು ಅಕ್ಕಿ ಮೂಟೆಗೆ 2,000, 2,500 ಹಿಂಗತೆ ಮಾರ್ತೀವಿ. ಅದಕ್ಕೆ ನಾವು ಟ್ರೇಡ್ ಅಂತ ಕರಿತೀವಿ. ಟ್ರೇಡ್ ಅಂದ್ರೆ ಏನು? ಮಾರಾಟ ಮಾಡೋದು. ದಿನ ನೀವು ಹೊರಗಡೆ ಹೋದ್ರೆ ಹೊರಗಡೆ ಅಂಗಡಿಗಳನ್ನು ನೋಡ್ಬೋದು, ಅದರಲ್ಲಿ ಮಾರಾಟ ಆಗ್ತಿರ್ತಾವು. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಮತ್ತೆ ನೋಡಿ, ತುರ್ತು ಸೇವೆಗಳ ಸಲುವಾಗಿ, ಎಮರ್ಜೆನ್ಸಿ ಹೆಲ್ಪ್.
ನೋಡ್ರಿ ನನಗೆ ನಮ್ಮ ಊರಲ್ಲಿ ಯಾರೋ ಒಬ್ಬ ಹುಡುಗಿ ಕ್ಯಾನ್ಸರ್ ಅಥವಾ ರೋಗ ಬಂತು ಅಂತ ತಿಳ್ಕೊರಿ, ಅಥವಾ ಯಾವುದೋ ಒಂದು ರೋಗ ಬಂತು, ಆ ಕಾಯಿಲೆ ಬಂತು. ನಾನು ಇಲ್ಲಿ ಯಾವುದೋ ಹಾಸ್ಪಿಟಲ್ಗಳು ಅಂತಗಿಲ್ಲ, ನಾನು ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ತೀನಿ, ಆಂಬುಲೆನ್ಸ್ 108ಗೆ ಫೋನ್ ಮಾಡಿ ಆಂಬುಲೆನ್ಸ್ನ ಕರಿತೀನಿ. ಆಂಬುಲೆನ್ಸ್ದವ್ರು ಹೇಳ್ತಾರ ಇವತ್ತೇ ನೀವು ಹೋಗಿ ಏನ್ ಮಾಡ್ಬೇಕು ಬೆಂಗಳೂರಲ್ಲಿ ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಮಾಡ್ಬೇಕು. ಅವಾಗ ಅವ್ರು ಏನ್ ಮಾಡ್ತಾರ, ಆಂಬುಲೆನ್ಸ್ ಇಂದ ಕರ್ಕೊಂಡು ಹೋಗ್ತೀವಿ. ಯಾಕೆ? ತುರ್ತು ಸೇವೆಗಳು. ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, ಯಾವುದೋ ಒಂದು ನಮ್ಮ ಹೊಲದಲ್ಲಿ ಏನೋ ಬೆಂಕಿ ಬಿತ್ತು ಅಂತ ತಿಳ್ಕೊರಿ, ಮನೆಗೆ ಅಥವಾ ಅಂಗಡಿಗೆ ಬೆಂಕಿ ಬಿತ್ತು ಅಂತ ತಿಳ್ಕೊರಿ, ನಾವೇನ್ ಮಾಡ್ತೀವಿ ಅವಾಗ ಫೈರ್ ಎಕ್ಸ್ಟಿಂಗ್ವಿಷರ್ಗೆ ಫೋನ್ ಮಾಡ್ತೀವಿ. ಅವಾಗ ಅದು ಏನ್ ಮಾಡುತ್ತಾ, ಫಾಸ್ಟ್ ಆಗಿ ಬಂದು ಬೆಂಕಿನ ಆರಿಸುತ್ತೆ. ಓಕೆನಾ? ಇದು ಅರ್ಥ ಆಯ್ತಾ? ಓಕೆನಾ? ಕ್ವಿಕ್ ಹೆಲ್ಪ್ ವಿಯಾ ಆಂಬುಲೆನ್ಸಸ್ ಅಂಡ್ ಫೈರ್ ಟ್ರಕ್ಸ್. ಆಂಬುಲೆನ್ಸ್ ಮತ್ತು ಅಗ್ನಿಶಾಮಕ ವಾಹನಗಳು ಜೀವ ರಕ್ಷಣೆಗೆ ತುರ್ತು ನೆರವು ನೀಡುತ್ತದೆ. ನೋಡ್ರಿ, ಮೂರನ್ನ ಬಗ್ಗೆ ಮಾತಾಡಿದ ನಾನು. ಯಾಕೆ ಸಾರಿಗೆ ಬೇಕು ನಮಗೆ? ಡೈಲಿ ಟ್ರಾವೆಲ್, ನಿತ್ಯ ಪ್ರಯಾಣಕ್ಕಾಗಿ, ಸರಕು ಸಾಗಣೆ, ಟ್ರೇಡ್ ಅಂಡ್ ಗೂಡ್ಸ್ ಗಳಿಗಾಗಿ, ತುರ್ತು ಸೇವೆ, ಎಮರ್ಜೆನ್ಸಿ ಹೆಲ್ಪ್ಗಳಿಗಾಗಿ. ನಿಮ್ಗೆ ನೆಟ್ಸ್ ಇದರ PDF ಏನಾದ್ರೂ ಬೇಕಂತಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ನೀವು ನಿಮ್ಮ ಹೆಸರನ್ನ ಹಾಕಿ ಅಥವಾ ನಮ್ಮ ಲಿಂಕ್ ಅನ್ನ ಕಳಿಸಿರ್ತೀನಿ ನಾನು. ಆ ಲಿಂಕ್ಗೆ ಜಾಯಿನ್ ಆದರೆ ನಮಗೆ ಇದೆಲ್ಲ ಪೂರ್ತಿ ನಿಮಗೆ ನೋಟ್ಸ್ನ ಕಳಿಸ್ಕೊಡ್ತೀನಿ. ಓಕೆನಾ? ಅರ್ಥ ಆಯ್ತಾ? ಓಕೆ, ಮುಂದೆ ಹೋಗಿ. ಸಾರಿಗೆಯ ವಿಕಾಸ ಹಂಗಂದ್ರೆ ಸಾರಿಗೆ ಬಂದು ಕೂಡ ಯಾವಾಗ ನಾವು ಹುಟ್ಟಿದ ಕೂಡ ನಮ್ಗೆಲ್ಲ ಬಸ್ಗಳನ್ನ ನೋಡಿದ್ವಿ. ಮೊದಲು ಬಸ್ಗಳು ಹೆಂಗೆ ಇದ್ವಾ, ಮೊದಲು ಕಾರ್ಗಳು ಹೆಂಗೆ ಇದ್ವಾ, ಮೊದಲು ಹೆಂಗಿತ್ತು ಸಾರಿಗೆ, ಇವಾಗ ಹೆಂಗಾಗಿದೆ ಅಂತ ಪ್ರಶ್ನೆ. ಸಾರಿಗೆಯ ವಿಕಾಸ ಅಂದ್ರೆ ಇನ್ವೆನ್ಷನ್ ಅಂದ್ರೆ ಎವಲ್ಯೂಷನ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತ. ಓಕೆ, ಇಲ್ಲಿ ನೀವು ನೋಡ್ಬೋದು, ಮನುಷ್ಯ ಮೊದಲು ಒಂದು ಜಾಗಕ್ಕಿಂತ ಇನ್ನೊಂದು ಜಾಗಕ್ಕೆ, ಈಗ ಸಪೋಸ್ ಇಲ್ಲೊಂದು ಜಾಗ ಇತ್ತು ಅಂತ ತಿಳ್ಕೊರಿ, ಇಲ್ಲೊಂದು ಜಾಗ ಐತಿ, ಸಪೋಸ್ ಇಲ್ಲಿ ಸಿಂಧನೂರ್ ಐತಿ, ಇಲ್ಲಿ ರಾಯಚೂರು ಐತಿ, ಅಥವಾ ಸಿನ್ನೂರ್ ಐತಿ, ಅಲ್ಲಿ ಬೆಂಗಳೂರು ಐತಿ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕತ್ತಿತ್ತು ಅಂತ ತಿಳ್ಕೊರಿ. ಮೊದಲು ಅವಾಗ ಹಳೆ ಕಾಲದೊಳಗಡೆ ಅವನ ಹತ್ರ ಯಾವುದೇ ತರ ವಾಹನಗಳು ಇರ್ಲಿಲ್ಲ. ವಾಹನಗಳು ಅಂದ್ರೆ ಏನು? ಬಸ್ಸು, ಬೈಕು, ಕಾರು, ಎತ್ತಿನ ಬಂಡಿ, ಅವೆಲ್ಲ ವಾಹನಗಳು. ಇದು ಕೂಡ ಇರಲಿಲ್ಲ. ಅವಾಗ ಆತ ಏನ್ ಮಾಡ್ತಿದ್ದ ಅಂದ್ರೆ ನಡ್ಕೊಂಡು ಹೋಗ್ತಿದ್ದ ಒಂದು ಜಾಗಕ್ಕಿಂತ ಇನ್ನೊಂದು ಜಾಗ. ಇಲ್ಲಿ ನೋಡ್ರಿ, ಇಲ್ಲಿಂದ ಬೆಂಗಳೂರು ಒಂದು 450 ಕಿಲೋಮೀಟರ್ ಐತಿ. ಅಂದ್ರೆ ಇವತ್ತು ಸಾಯಂಕಾಲ ಬಸ್ ಹತ್ತಿದ್ನಿ ಅಂದ್ರೆ ನಾನು ನಾಳೆ ಬೆಳಿಗ್ಗೆ ಹೋಗಿ ಎಲ್ಲಿಗೆ ಮುಟ್ತೀನಿ? ಬೆಂಗಳೂರು ಮುಟ್ತೀನಿ. ಬಸ್ಸಿಂದ ಹೋದ್ರೇನೆ ಇಷ್ಟು ಲೇಟ್ ಆಗುತ್ತ. ನಡ್ಕೊಂಡು ಹೋದ್ರೆ ಇಮ್ಯಾಜಿನ್ ಮಾಡ್ಕೊರಿ ಎಷ್ಟು ಲೇಟ್ ಆಗ್ಬೋದು. ಒಂದು ತಿಂಗಳಗಟ್ಲೆ ಅವನೇನ್ ಮಾಡ್ಬೇಕಿತ್ತು? ನಡ್ಕೊಂಡು ಹೋಗ್ಬೇಕಿತ್ತು. ನೋಡ್ರಿ, ನೀವು ಇಮ್ಯಾಜಿನ್ ಮಾಡ್ಕೊರಿ, ಇವತ್ತೇನೈತಲ್ಲ, ಇವತ್ತು 28 ಜುಲೈ. ಇವತ್ತೇನಾದ್ರೂ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ತಿಳ್ಕೊರಿ, 28ನೇ ತಾರೀಕು ಜುಲೈ. ಇವತ್ತೇನಾದ್ರೂ ನಾನು ಬೆಂಗಳೂರು ನಡ್ಕೊಂತ ಹೋಗಕ್ ಸ್ಟಾರ್ಟ್ ಮಾಡಿದೆ, ಮುಂದಿನ ತಿಂಗಳು ಜುಲೈ 28ಇಂದ ಆಗಸ್ಟ್ 28ಕ್ಕೆ ಹೋಗಿ ನಾನೇನ್ ಮಾಡ್ತೀನಿ? ಬೆಂಗಳೂರನ್ನ ತಲುಪ್ತೀನಿ. ಒಂದು ತಿಂಗಳು ಬೇಕಾಗಿತ್ತು. ಇಷ್ಟು ಲೇಟ್ ಆಗಿ ಹೋಗ್ತಿತ್ತು. ಅದಕ್ಕೆ ಸಾಕಾಗ್ಬಿಡ್ತಿತ್ತು ಮನುಷ್ಯಗೆ. ಎಷ್ಟು ಪ್ರಯಾಣ, ಒಂದು ತಿಂಗಳು ಊಟ ಏನ್ ಮಾಡೋದು, ಒಂದು ತಿಂಗಳು ಹೆಂಗ ಸರ್ವೈವ್ ಮಾಡೋದು, ಮತ್ತೆ ಯಾರಾದ್ರೂ ಕಾಡಿನ ಮುಖಾಂತರ ನಡ್ಕೊಂಡು ಹೋಗೋ ಮುಂದ ಯಾರಾದ್ರೂ ಹುಲಿ ಸಿಂಹ ತಿಂದ್ರೆ ಏನ್ ಮಾಡೋದು, ಅಥವಾ ಕಾಡು ಪ್ರಾಣಿಗಳ ಎದುರಿಗೆ ಬಂದ್ರೆ ಏನ್ ಮಾಡೋದು, ಇಂಥ ಕಷ್ಟಗಳಾಗ್ತಿತ್ತು. ಆವಾಗ ಮನುಷ್ಯ ಒಂದು ದಿನ ತಲೆ ಯೋಚನೆ ಮಾಡಿ ಏನ್ ಮಾಡಿದ ಗೊತ್ತಾ? ವೀಲ್ ಅಂತಂದ್ರೆ ಚಕ್ರದ ಸಂಶೋಧನೆ ಮಾಡಿದ. ಹೆಂಗ ಚಕ್ರ? ಮೊದಲು ಸ್ಕ್ವೇರ್ ಮುಖಾಂತರ ಮಾಡಿದ, ಸ್ಕ್ವೇರ್ ಚಕ್ರ. ಇದೇನು ಸ್ಕ್ವೇರ್ ಮೂವ್ ಆಗುತ್ತಾ, ಚೌಕ ಇದ್ರೆ ಮೂವ್ ಆಗುತ್ತಾ? ಅದು ಮೂವ್ಮೆಂಟ್ ಆಗ್ಲಿಲ್ಲ, ಹಿಂಗ ಮೂವ್ಮೆಂಟ್ ಆಗ್ಲಿಲ್ಲ. ನೆಕ್ಸ್ಟ್ ಹಿಂಗ ತ್ರಿಭುಜ ಹಾಕಿದ, ಈ ಕಡೆ ಒಂದು ತ್ರಿಭುಜ, ಈ ಕಡೆ ಒಂದು ತ್ರಿಭುಜ, ಈ ಕಡೆ ಒಂದು ಗಾಲಿ, ಈ ಕಡೆ ಸೇರ್ಸಿದ. ಇದು ಮೂವ್ಮೆಂಟ್ ಆಗಿಲ್ಲ. ಇವಾಗ ಕಷ್ಟ ಆಗತ್ತಲ್ಲ, ಲಾಸ್ಟಿಗೆ ಅದನ್ನ ಮೂವ್ಮೆಂಟ್ ಮಾಡ್ಬೇಕಂತಂದು ಒಂದು ರೌಂಡ್ ಹಾಕಿದ, ಅದನ್ನ ಮುಂದಕ್ಕೆ ದಬ್ಬಿದ. ಅವಾಗ ಏನಾಯ್ತದು? ಓಡಾಕತ್ತಿತ್ತು, ಮುಂದಕ್ಕೆ ಓಡಾಕತ್ತಿತ್ತು. ಇದಕ್ಕೊಂದು ಏನಾದ್ರೂ ಐತಲ್ಲ, ಎತ್ತಿನ ಬಂಡಿ, ಎತ್ತು ಕಟ್ಟಿದ, ಅಥವಾ ಕುದುರೆ ಕಟ್ಟಿದ. ಕುದುರೆ ಅಂತಂದ್ರೆ ಏನು? ಹಾರ್ಸ್ನ ಕಟ್ಟಿದ. ಅಥವಾ ಇದಕ್ಕೆ ಇನ್ನೊಂದು ಆನೆನ್ ಕಟ್ಟಿದ, ಅಥವಾ ಇದಕ್ಕೆ ಇನ್ನೊಂದು ಯಾವ್ದಾದ್ರು ಒಂಟೇನ್ ಕಟ್ಟಿದ ಅಂತ ತಿಳ್ಕೊರಿ. ಬೇರೆ ಬೇರೆ ಜಾಗ ಅವ್ರವ್ರ ಜಾಗಕ್ಕೆ ತಕ್ಕಂಗತ್ತೆ ಕಟ್ಕೊಂತ ಹೋದ. ಹೌದಾ? ಅವಾಗ ಏನಾಯ್ತು? ಒಂದು ಜಾಗಕ್ಕಿಂತ ಇನ್ನೊಂದು ಒಂದು ತಿಂಗಳಿತ್ತಲ್ಲ, ಅದು 10 ದಿನಕ್ಕೆ ಬಂತು. ಎತ್ತಿನ ಬಂಡಿಲೆ ಹೋಗೋದೊಂದು 10-15 ದಿನಕ್ಕೆ ಬಂತು. ಕುದುರೆಲೆ ಹೋಗೋದೊಂದು 5ರಿಂದ 10 ದಿನಕ್ಕೆ ಬಂತು. ಹಿಂಗತೆ ಏನಾಗುತ್ತಾ? ದಿನಗಳ ಕಡಿಮೆ ಆಗ್ತಾ ಹೋಗುದು. ಓಕೆನಾ? ಮತ್ತ ಮುಂದೆ ಏನ್ ಮಾಡಿದಾತ? ಈಗ ಪ್ರಾಣಿಗಳಿಗೆ ದಣಿವಾಗ್ಬಿಡ್ತೈತಿ. ನೋಡ್ರಿ, ಎತ್ತಂದ್ರ ಪಾಪ ಅದನ್ನು ಜೀವಿ ಅಲ್ಲ, ಎಷ್ಟಂತ ಎತ್ತೈತಿ, ಎಷ್ಟಂತ ಓಡುತ್ತದ. ಹೌದಿಲ್ಲ? ಒಂದ್ ಸ್ವಲ್ಪ ತೋದ್ ಕೂಡ ಮಕ್ಕೊಂಡ್ಬಿಡುತ್ತೆ ಎತ್ತು. ಹಾರ್ಸ್ ಕೂಡ ಒಂದ್ ಸ್ವಲ್ಪ ತೋಡುತ್ತಾ, ದಣಿವಾಗುತ್ತಾ, ಅದಕ್ಕೂ ದಮ್ ಹತ್ತಿದ ಕೂಡ ಕುತ್ಕೊಂಡ್ಬಿಡುತ್ತಾ. ಓಕೆನಾ? ಅವಾಗ ಏನ್ ಮಾಡ್ತಾನಪ್ಪ ಅಂತಂದ್ರೆ
ಆತ ತಲೆ ಓಡಿಸ್ತಾನ, ಮತ್ತಿಷ್ಟು ವಿಜ್ಞಾನದ ಆವಿಷ್ಕಾರ ಆಗುತ್ತೆ, ಸೈನ್ಸ್ನ ಆವಿಷ್ಕಾರ ಆಗುತ್ತಾ, ಅವಾಗ ಡೀಸೆಲ್ ಮತ್ತೆ ಪೆಟ್ರೋಲ್ ಮತ್ತೆ ಡೀಸೆಲ್ ಯೂಸ್ ಮಾಡ್ಕೊಂಡು ಹೋಗುವಂತ ಗಾಡಿಗಳನ್ನ ಕಂಡಿಡ್ದ. ಅದೆಲ್ಲ ಎಲ್ಲಿಂದ ಬಂತಂದ್ರೆ ಚಕ್ರದಿಂದ ಬಂತು. ಒಂದ್ ವೇಳೆ ಚಕ್ರನೇ ಇರ್ಲಿಲ್ಲ ಅಂತಂದ್ರೆ ಹೇಳಿರಿ ನೋಡಮ್ಮ, ಗಾಲಿ ಇಲ್ಲ, ಎಲ್ಲ ಬೈಕಿಗೆ ಗಾಲಿ ಇಲ್ಲ ಅರ್ಧ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ರಿ ನೋಡೋಣಂತ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲದವಲ್ಲ, ಇದಕ್ಕೆಲ್ಲ ಗಾಲಿನ ಕಿತ್ತಾಕ್ ಬಿಡ್ರಿ, ಹೆಂಗ್ ನೋಡ್ತ ನೋಡ್ರಿ, ಇದಕ್ ಗಾಲಿ ಇಲ್ಲ, 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 ಮತ್ತೆ ಇದಕ್ ಗಾಲಿ ಇಲ್ಲ. ಹೆಂಗ್ ಇಮ್ಯಾಜಿನ್ ಮಾಡ್ಕೋರಿ, ಇದನ್ನೆಲ್ಲ ಎಳೆಯಕ್ ಆಗುತ್ತಾ ನಮ್ಗ? ಸೈಕಲ್ ಗಾಲಿ ಇಲ್ಲಾರ್ದ ಓಡಿಸಿ ಬರ್ತಾ? ಅದಕ್ಕೆ ಚಕ್ರದ ಇನ್ವೆನ್ಷನ್ ಬಹಳ ಉಪಯೋಗ. ಚಕ್ರದ ಶೋಧನೆ ಮಾಡೋದೈತಲ್ಲ, ಇದು ಬಹಳ ಇಂಪಾರ್ಟೆಂಟ್. ಮೊದಲು ಜನರು ಕಾಲ್ನಡಿಗೆಯಿಂದ ಸಾಗುತ್ತಿದ್ದರು. ಪೀಪಲ್ ವಾಕ್ಡ್ ಆನ್ ದಿ ಫುಟ್, ಯೂಸ್ಡ್ ಅನಿಮಲ್ಸ್. ತಿಂಗಳನ್ಗಟ್ಲೆ ಹೋಗ್ತಿದ್ರು. ಆಮೇಲೆ ಚಕ್ರದ ಇನ್ವೆನ್ಷನ್ ಆಯ್ತು. ಇದು ರೆವಲ್ಯೂಷನೈಸ್ ದಿ ಟ್ರಾನ್ಸ್ಪೋರ್ಟ್ ಅಂತ. ಅಂದ್ರೆ ಚಕ್ರದ ಶೋಧನೆಯಿಂದ ಮರದ ಗಾಡಿಗಳು, ಎತ್ತಿನ ಬಂಡಿಗಳು ಜಾರಿಗೆ ಬಂದವು. ಎತ್ತಿನ ಬಂಡಿಗಳು ಹೆಂಗ್ ಬಂದವು? ಮರದ ಗಾಡಿಗಳು ಇವೆಲ್ಲ ಐತಲ್ಲ, ಫಸ್ಟ್ ಚಕ್ರ ಕಂಡಿಡಿದ ಮೇಲೆ ಬಂದವು. ನೆಕ್ಸ್ಟ್ ಆಧುನಿಕ ಇಂಜಿನ್ ನೋಡ್ರಿ, ಅದಾದ ಮೇಲೆ ಇನ್ವೆನ್ಷನ್ ಆಫ್ ಇಂಜಿನ್ಸ್ ಲೆಡ್ ಟು ಮಾಡರ್ನ್ ಫಾಸ್ಟ್ ವೆಹಿಕಲ್. ನೋಡ್ರಿ, ಯಾವಾಗ ಇಂಜಿನ್ ಕಂಡಿಡಿದ್ ನೋಡು, ಅವಾಗ ಆ ಇಂಜಿನ್ ತಗೊಂಡೋಗಿ ಬಸ್ನೇ ಕುಂದಿರ್ಸಿದ್ರು, ಗಾಡಿಯಾಗ ಕುಂದಿರ್ಸಿದ್ರು, ಬೈಕ್ನೇ ಕುಂದಿರ್ಸಿದ್ರು, ಕಾರ್ನೇ ಕುಂದಿರ್ಸಿದ್ರು. ಅವಾಗ ನಾನು ಇಲ್ಲಿಂದ ಬೆಂಗಳೂರಿಗೆ ಒಂದು ಅರ್ಧ ದಿನದಾಗ ಹೋಗ್ಬಿಡ್ಬೋದು. ಮೊದಲು ತಿಂಗಳು ಬೇಕಾಗ್ತಿತ್ತು, ಇವಾಗ ಬರೀ ಅರ್ಧ ದಿನದಾಗ. ಓಕೆನಾ? ಇವಾಗ ನೆಕ್ಸ್ಟ್ ಅದಾದ್ಮೇಲೆ ಯಾವುದು? ಏರೋಪ್ಲೇನ್ ಕಂಡಿಡಿದ್ರು, ಅದು ಇನ್ನೂ ಫಾಸ್ಟ್. ಒಂದು ತಾಸು 2 ತಾಸೊಳಗೆ ಬೆಂಗಳೂರು ಮುಟ್ಬಿಡ್ತೀನಿ. ಇಲ್ಲಿ ಏನಾದ್ರು ರಾಯಚೂರು ಒಳಗಡೆ ಏನಾದ್ರು ಏರೋಪ್ಲೇನ್ ಇತ್ತಪ್ಪ ಅಂದ್ರೆ ಇಲ್ಲಿಂದ 1 ತಾಸೊಳಗೆ ಸಾಕಾಗುತ್ತ. ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ಬೇಕಂದ್ರ ಟ್ರೈನ್ ಒಳಗೆ 3 ದಿನ ಬೇಕು, ಬಸ್ ಒಳಗೆ ಒಂದು 3-4 ದಿನ ಬೇಕು. ನಾವೇನ್ ಮಾಡ್ಬೋದು? ಏರೋಪ್ಲೇನ್ ಇಂದ ಒಂದು 3 ರಿಂದ 2-3 ತಾಸೊಳಗೆ ಹೋಗ್ಬೋದು. ಅಷ್ಟು ಫಾಸ್ಟ್ ಇರುತ್ತೆ ಏರ್ವೇಸ್ ಅಂದ್ರೆ, ಅಷ್ಟು ಫಾಸ್ಟ್. ಓಕೆನಾ? ಅರ್ಥ ಆಗುತ್ತಾ? ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನೋಡಿ, ಫಸ್ಟ್ ರಸ್ತೆ ಸಾರಿಗೆ. ನೋಡ್ರಿ, ಸಾರಿಗೆ ಒಳಗ ಹಲವಾರು ವಿಧಗಳು. ಯಾವ್ಯಾವಪ್ಪ? ಒಂದು ರಸ್ತೆ ಸಾರಿಗೆ, ಇದನ್ನೇ ಲ್ಯಾಂಡ್ ಟ್ರಾನ್ಸ್ಪೋರ್ಟ್. ಭೂ ಸಾರಿಗೆ ಅಂತ ಹೇಳ್ತೀನಿ ನಾನು. ಭೂ ಸಾರಿಗೆ ಒಳಗಡೆ ಒಂದು ರಸ್ತೆ ಸಾರಿಗೆ, ರಸ್ತೆ ಮುಖಾಂತರ ಹೋಗೋದು. ರಸ್ತೆ ಅಂದ್ರೆ ರೋಡ್, ಇಲ್ಲೈತಲ್ಲ ಇದೇ ರೋಡ್. ಓಕೆನಾ? ಇನ್ನೊಂದು ರೈಲ್ವೆ, ಟ್ರೈನ್, ರೈಲ್ವೆ. ಇವು ಎರಡನ್ನ ನಾವು ಇವತ್ತು ಕಲಿಯೋಣ ಅಂತ. ರಸ್ತೆ ಸಾರಿಗೆ ಇವತ್ತು ಕಲಿಯೋಣ, ಮತ್ತೆ ರೈಲ್ವೆ ಅದರ ಬಗ್ಗೆ ನಾವು ಇವತ್ತು ಕಲಿತಾ ಹೋಗೋಣ. ಓಕೆನಾ? ರಸ್ತೆ ಸಾರಿಗೆ ಒಳಗಡೆ ಏನೇನೈತಪ್ಪ? ಮನೆಯ ಬಾಗಿಲು, ಡೋರ್ ಟು ಡೋರ್ ಸರ್ವಿಸ್ ಅಂತ. ರಸ್ತೆ ಸಾರಿಗೆ ಅಂದ್ರ ರಸ್ತೆ ಮುಖಾಂತರ ಹೋಗೋದಕ್ಕ ರಸ್ತೆ ಸಾರಿಗೆ ಕರೀತಾರ. ಟ್ರೈನ್ ಮುಖಾಂತರ ಹೋಗೋದಕ್ಕ ಟ್ರೈನ್ ಸಾರಿಗೆ ಅಂತ ಕರೀತಾರ. ಮತ್ತೆ ಯಾವುದು? ನೋಡ್ರಿ, ನಾನು ಒಂದಿಷ್ಟು ಟೈಪ್ಸ್ ಹೇಳಿದ್ದೆ. ಭೂಮಿಯ ಮಾರ್ಗವಾಗಿ ಹೋಗೋದಕ್ಕ ಭೂ ಸಾರಿಗೆ ಅಂತ ಕರೀತಾರ. ಗಾಳಿಯ ಮಾರ್ಗವಾಗಿ ಹೋಗೋದಕ್ಕ ವಾಯು ಸಾರಿಗೆ ಅಂತ ಕರೀತಾರ. ಜಲದ ನೀರಿನ ಮುಖಾಂತರ ಹೋಗೋದಕ್ಕ ಶಿಪ್, ಹಡಗು ಮುಖಾಂತರ ಹೋಗೋದಕ್ಕ ಏನಂತ ಕರೀತಾರ? ಜಲ ಸಾರಿಗೆ ಅಂತ ಕರೀತಾರ. ಬಹಳ ಸಿಂಪಲ್. ಭೂ ಸಾರಿಗೆ ಅಂದ್ರೆ ಏನು? ರೋಡ್ ಟ್ರಾನ್ಸ್ಪೋರ್ಟ್. ಇದು ರೋಡ್ ಮುಖಾಂತರ ಹೋಗೋದು ಅಷ್ಟೇ, ಬಹಳ ಸಿಂಪಲ್. ಮನೆಯ ಬಾಗಿಲು ಸೇವೆ, ಡೋರ್ ಟು ಡೋರ್ ಸರ್ವಿಸ್. ನೋಡ್ರಿ, ನಿಮ್ಮ ಮನೆ ಮುಂದೆ ನೋಡಿದ್ರೆ ಒಂದು ರೋಡ್ ಇರ್ತೈತಿ, ಯಾವ್ದಾರ ಒಂದು ಕಚ್ಚಾ ರೋಡ್ ಇರ್ತೈತಿ, ಪಕ್ಕಾ ರೋಡ್ ಇರ್ತೈತಿ. ಕಚ್ಚಾ ಅಂದ್ರೆ ಮಣ್ಣಿನ ರೋಡ್ ಇರ್ತೈತಿ, ಇಲ್ಲ ಸಿಮೆಂಟ್ ಹಾಕಿದ ಕಾಂಕ್ರೀಟ್ ರೋಡ್, ಅಲ್ಲಿ ಡಾಂಬರ್ ರೋಡ್ ಅದ್ರ ಇರ್ತೈತಿ. ಈ ಡಾಂಬರ್ ರೋಡ್ ಇದ್ರೆ ಪಕ್ಕಾ ರೋಡ್. ರಸ್ತೆ ಸಾರಿಗೆಯು ನಿಮ್ಮ ಮನೆಯ ಮುಂಭಾಗಕ್ಕೆ ತಲುಪುವ ಏಕೈಕ ಸಾರಿಗೆ ಮಾರ್ಗವಾಗಿದೆ. ಅಂದ್ರೆ ಪ್ರಶ್ನೆ ಕೇಳಿದಾಗ ನಾನು ನಿಮ್ಮ ಮನೆಯ ಬಾಗಿಲಿಗೆ ಬಿಡುವಂತ ಏಕೈಕ ಸಾರಿಗೆ ಯಾವ್ದಪ್ಪ ಅಂತ ಕೇಳಿದ್ರು. ನೋಡ್ರಿ, ಓನ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ದಟ್ ಪ್ರೊವೈಡ್ಸ್ ಯುವರ್ ಡೋರ್ ಟು ಡೋರ್ ಸರ್ವಿಸ್ ಅಂತ ಯಾವ್ದಪ್ಪ ಅಂತ ಕೇಳಿದಾಗ ಅದನ್ನ ನಾವು ರಸ್ತೆ ಸಾರಿಗೆ ಅಂತ ಕೇಳ್ತೀವಿ. ಇಮ್ಯಾಜಿನ್ ಮಾಡ್ಕೊರಿ, ನಿಮ್ಮ ಮನೆ ಮುಂದೆ ಬಂದು ಟ್ರೈನ್ ನಿಂದಿರ್ತೈತ, ನಿಮ್ಮ ಮನೆ ಮುಂದೆ ಬಂದು ಏರೋಪ್ಲೇನ್ ನಿಂದಿರ್ತೈತ, ನಿಮ್ಮ ಮನೆ ಮುಂದೆ ಬಂದು ಹಡಗು ನಿಂದಿರ್ತೈತ? ನಿಂದ್ರದಂದ್ರೆ ರಸ್ತೆ ಸಾರಿಗೆ. ರಸ್ತೆ ಮುಖಾಂತರ ನಾವು ಕಾರ್ ತಗೊಂಡು, ಬೈಕ್ ತಗೊಂಡು, ಲಾರಿ ತಗೊಂಡು ಮನೆ ಮುಂದೆ ಬಂದು ನಿಂದಿರ್ಸ್ಬೋದು. ಆದ್ರೆ ಟ್ರೈನ್ ಅವನ್ನೆಲ್ಲ ನಿಂದಿರ್ಸಕ್ ಆಗಂಗಿಲ್ಲ. ಅರ್ಥ ಆಯ್ತು ಅಂತ ಹೇಳ್ಬೋದು. ಸಣ್ಣ ದೂರಕ್ಕೆ ಸೂಕ್ತ ಅಂದ್ರೆ ಸ್ವಲ್ಪ ಇಲ್ಲಿಂದ ಬಗ್ಲನಹಳ್ಳಿಗೆ ಹೋಗ್ಬೇಕು, ಇಲ್ಲಿಂದ ಒಂದು ಸಿಟಿಗೆ ಹೋಗ್ಬೇಕು, ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ಇದು ಸ್ವಲ್ಪ ದೂರ. ಓಕೆನಾ? ಹಂಗಿದ್ದಾಗ ಕಡಿಮೆ ದೂರದ ಪ್ರಯಾಣಕ್ಕೆ ಅತ್ಯಂತ ಸುಲಭ, ಬಹಳ ಸ್ಮಾಲ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟೇಷನ್ಗೆ ಬಹಳ ಈಸಿ ಆಗುತ್ತೆ ಇದು.
ವಾಹನಗಳು ಬೈಸಿಕಲ್ ನ ಯೂಸ್ ಮಾಡ್ಬೋದು. ನೀವು ಬೈಸಿಕಲ್ ಸೈಕಲ್ ಹೊಡೆದಿರ್ಬೋದು. ಆಟೋ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗಕ್ಕ. ಕಾರು, ಬಸ್ ಮತ್ತೆ ಟ್ರಕ್ಗಳು ಇಲ್ಲದವಲ್ಲ, ಟ್ರಕ್ಗಳು ಇವನ್ನ ಕಾರುಗಳು. ಬೈಕ್ ಇಲ್ಲಿ ಆಟೋಗಳು. ಓಕೆನಾ, ಇಲ್ಲಿ ನೋಡ್ರಿ, ಇಲ್ಲೇ ಬೊಲೆರೋ ಐತಿ, ಇಲ್ಲೊಂದು ಬಸ್ ಐತಿ. ಓಕೆನಾ, ಇವೇನಿವು ಸ್ಮಾಲ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟೇಷನ್, ಅತಿ ಚಿಕ್ಕ ದೂರಕ್ಕೆ ಹೋಗ್ಬೇಕ ಬಹಳ ಉಪಯೋಗ ಇವು. ಓಕೆನಾ, ಫಸ್ಟ್ ಡೋರ್ ಟು ಡೋರ್ ಸರ್ವಿಸ್ ಅಂದ್ರೆ ರಸ್ತೆ ಸಾರಿಗೆ ಅಂತ ತಿಳ್ಕೊಬೇಕು. ಮತ್ತೆ ಮುಂದೆ ಹೋಗೋಣ ಅಂತ ಏನೈತಿ, ರಸ್ತೆಗಳ ವಿಧಗಳು. ರಸ್ತೆಗಳಲ್ಲಿ ಯಾವ್ಯಾವ ಟೈಪ್ಸ್ ಇದಾವಪ್ಪ ಅಂತ ನಾನು ಹೇಳಿದ್ದೆ, ಒಂದೆರಡು ಟೈಪ್ಸ್ ಹೇಳಿದ್ನ ಆಲ್ರೆಡಿ. ಕಚ್ಚಾ ರೋಡ್ಸ್, ಕಚ್ಚಾ ದಾರಿಗಳು, ಪಕ್ಕಾ ರಸ್ತೆಗಳು, ಪಕ್ಕಾ ರೋಡ್ಸ್. ಕಚ್ಚಾ ರೋಡ್ಸ್ ಅಂದ್ರ ಮಣ್ಣು, ಮಡ್ ಮತ್ತೆ ಕಲ್ಲು, ರಾಕ್ಸ್, ಈ ತರ ಇದರಿಂದ ಆಗಿರುವಂತದ್ದು ಕಚ್ಚಾ. ಇವೇನಿರಲ್ಲ ಇದ್ರೊಳಗಡೆ ಯಾವುದೇ ತರ ಡಾಂಬರ್ ಹಾಕಿರಂಗಿಲ್ಲ, ಯಾವುದೇ ತರ ಸಿಮೆಂಟ್ ಹಾಕಿರಂಗಿಲ್ಲ, ಕಾಂಕ್ರೀಟ್ ಹಾಕಿರಂಗಿಲ್ಲ. ಹಳ್ಳಿಗಳಲ್ಲಿ ಕಂಡು ಬರುವ ಮಣ್ಣಿನ ಮತ್ತು ಕಲ್ಲಿನ ರಸ್ತೆಗಳು. ನೀವು ನೋಡ್ರಿ, ಹೊಲಕ್ಕೆ ಹೋಗಿರ್ತೀರಿ, ಹೊಲಕ್ಕೆ ಹೋಗೋ ಮುಂದೆ ಯಾವ ತರ ಇರುತ್ತೆ, ಮಣ್ಣಿನ ರೋಡ್ ಇರ್ತೈತಿಲ್ಲ, ಅದೇ ಕಚ್ಚಾ ರೋಡ್ಗಳು. ಓಕೆನಾ, ಪಕ್ಕಾ ರೋಡ್ಗಳಂತಂದ್ರ ನಗರಗಳಲ್ಲಿ ಟಾರ್, ಕಾಂಕ್ರೀಟ್, ಟಾರ್ ಮತ್ತೆ ಕಾಂಕ್ರೀಟ್. ಟಾರ್ ಅಂದ್ರೆ ಡಾಂಬರ್ ಅಂತೀವಿ ನಾವು, ಡಾಂಬರ್ ರೋಡ್ ಅಂತ ಕರಿತೀವಲ್ಲ, ಡಾಂಬರ್ ರೋಡ್ಗೆ ಟಾರ್ ರೋಡ್ ಅಂತ ಕರಿತೀವಿ. ಪಕ್ಕಾ ರೋಡ್ಗಳು ಸಿಟಿ ಒಳಗಡೆ ನೋಡ್ರಿ, ಸಿಟಿ ರೋಡ್ ನೋಡ್ರಿ, NH ನೋಡ್ರಿ ಫಾಸ್ಟ್ ಇರ್ತೈತಿ. ಇಲ್ಲಿ ನೋಡ್ರಿ, ಈಗ ರಾಷ್ಟ್ರೀಯ ಹೆದ್ದಾರಿಗಳು NH ಅಂತ ಯಾರಾದ್ರೂ ಹೋಗಿದ್ರೆ ನೋಡ್ರಿ, NH ಅಂದ್ರೆ ಪೂರ್ತಿ ದೊಡ್ಡ ರೋಡ್. ಆಗಲೇ ನಾನು ತೋರಿಸಿದ್ನಲ್ಲ, ಆ ದೊಡ್ಡ ರೋಡ್ ಇಲ್ಲೈತಿ ನೋಡ್ರಿ, ಇದು NH. NH ಅಂದ್ರೆ ಏನಪ್ಪಾ, ವಿವಿಧ ರಾಜ್ಯಗಳ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ಹೆದ್ದಾರಿಗಳು. ಈಗ ನೋಡ್ರಿ, ನಾನು ಕರ್ನಾಟಕದ ಕ್ಯಾಪಿಟಲ್ ಯಾವ್ದಪ್ಪ, ಬೆಂಗಳೂರು. ಓಕೆನಾ, ಬೆಂಗಳೂರಿಂದ ತಮಿಳ್ನಾಡಿನ ಕ್ಯಾಪಿಟಲ್ ಚೆನ್ನೈಗೆ ಹೋಗ್ಬೇಕು. ನಾನು ಚೆನ್ನೈಗೆ ಹೋಗ್ಬೇಕು, ಬೆಂಗಳೂರಿಂದ ಚೆನ್ನೈಗೆ ದಿನ ಎಷ್ಟು ಜನ ಹೋಗ್ತಾರಂತ ಮಾಡಿ. ದೊಡ್ಡ ಅಗಲಾಗಿರುವಂತದ್ದು ರೋಡ್ಗಳು ಇರ್ತಾವ, ಅವಕ್ಕೆ ನಾವು NH ಅಂತ ಕರಿತೀವಿ. ಅಂದ್ರೆ ಒಂದು ಸ್ಟೇಟಿನ ಕ್ಯಾಪಿಟಲ್ ಮತ್ತೆ ಇನ್ನೊಂದು ಸ್ಟೇಟಿನ ಕ್ಯಾಪಿಟಲ್ಗೆ ಟ್ರಾನ್ಸ್ಪೋರ್ಟ್ ಅಥವಾ ಕನೆಕ್ಟಿವಿಟಿ ಮಾಡಕ್ಕೆ ಯೂಸ್ ಮಾಡುವಂತ ರೋಡ್ಗಳನ್ನ ನ್ಯಾಷನಲ್ ಹೈವೇಗಳು ಅಂತ ಕರಿತೀವಿ. ಓಕೆನಾ, ಏನಂತ ನೋಡ್ತೀವಿ ನೋಡ್ರಿ, ವಿವಿಧ ರಾಜ್ಯಗಳ ಕನೆಕ್ಟ್ಸ್ ಮೇಜರ್ ಸಿಟೀಸ್ ಅಕ್ರಾಸ್ ಸ್ಟೇಟ್ಸ್. ಒಂದು ಸ್ಟೇಟಿನ ಸಿಟಿ ಕ್ಯಾಪಿಟಲ್ಗೆ ಇಂದ ಹಿಡ್ಕೊಂಡು ಇನ್ನೊಂದು ಸ್ಟೇಟಿನ ಕ್ಯಾಪಿಟಲ್ಗೆ ಸಿಟಿಯ ಅವಾಗ ಕನೆಕ್ಟ್ ಮಾಡೋದಕ್ಕೆ ಏನಂತ ಕರಿತೀವಿ. ನಾನು ಹೈದರಾಬಾದ್ಗೆ ಹೋಗ್ಬೇಕಂತ ತಿಳ್ಕೊರಿ, ಮುಂಬೈಗೆ ಹೋಗ್ಬೇಕಂತ ತಿಳ್ಕೊರಿ, ಡೆಲ್ಲಿಗೆ ಹೋಗ್ಬೇಕಂತ ತಿಳ್ಕೊರಿ, ಮತ್ತೆ ಯಾವ್ದು ಮಧ್ಯಪ್ರದೇಶ್, ಬಿಹಾರ್, ಪಾಟ್ನಾಕ್ ಹೋಗ್ಬೇಕಂತ ತಿಳ್ಕೊರಿ. ಈ ತರ ಹೋಗ್ಬೇಕಂತಂದ್ರೆ ಗಾಂಧಿನಗರ ಹೋಗ್ಬೇಕಂತ ತಿಳ್ಕೊರಿ. ನೆಕ್ಸ್ಟ್ ಇಂಥವೆಲ್ಲ ಕ್ಯಾಪಿಟಲ್ ಸಿಟಿಗೆ ಹೋಗ್ಬೇಕಾಯ್ತಂತಂದ್ರೆ ಅವಾಗ ನಾವು ನ್ಯಾಷನಲ್ ಹೈವೇಗಳನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದೇ ತರ ರಾಜ್ಯ ಹೆದ್ದಾರಿಗಳು, ಸ್ಟೇಟ್ ಹೈವೇಸ್, ಕನೆಕ್ಟ್ಸ್ ಡಿಸ್ಟ್ರಿಕ್ಟ್ಸ್ ವಿತ್ ಇನ್ ಅ ಸ್ಟೇಟ್ ಅಂತ. ನಾನಿವಾಗ ರಾಯಚೂರ್ಗೆ ಹೋಗ್ಬೇಕು, ರಾಯಚೂರಿಂದ ಬೀದರ್ಗೆ ಹೋಗ್ಬೇಕು, ಬೀದರಿಂದ ಬಿಜಾಪುರ್, ಬಿಜಾಪುರಿಂದ ಯಾವುದು ನೆಕ್ಸ್ಟ್ ಬೆಳಗಾವಿಂದ ಹುಬ್ಳಿ. ಈ ತರ ಹೋಗ್ಬೇಕಂದ್ರೆ ಅಲ್ಲಿ ಯಾವುದು ಏನಿರ್ತಾವು, ಸ್ಟೇಟ್ ಹೈವೇಗಳು ಇರ್ತಾವ, SH ಅಂತ ಕರಿತೀವಿ, ಸ್ಟೇಟ್ ಹೈವೇ. ಓಕೆನಾ, ಅರ್ಥ ಆಯ್ತಾ? ಸ್ಟೇಟ್ ಹೈವೇ ಅಂದ್ರೆ ಏನು, ನ್ಯಾಷನಲ್ ಹೈವೇ ಅಂತಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ರೈಲು ಸಾರಿಗೆ. ಭೂ ಸಾರಿಗೆ ಒಳಗೆ ಇನ್ನೊಂದಿರೋದು ಯಾವ್ದಪ್ಪ ಅಂತಂದ್ರೆ ರೈಲು ಸಾರಿಗೆ, ಲ್ಯಾಂಡ್ ಟ್ರಾನ್ಸ್ಪೋರ್ಟ್. ನೋಡ್ರಿ, ಇಲ್ಲಿ ಕಬ್ಬಿಣದ ಹಳಿಗಳಿರ್ತಾವ, ಇಲ್ಲದವಲ್ಲ, ಇವು ಕಬ್ಬಿಣದ ಹಳಿಗಳು. ಟ್ರೈನ್ ಹೊದರ್ಕೊಂಡು ಹೋಗ್ತಿರುತ್ತೆ ನೋಡ್ರಿ ಅಲ್ಲ, ಈ ಟ್ರೈನ್ ಒಂದು ಕಬ್ಬಿಣ ಇರ್ತೈತಿ, ಆ ಕಬ್ಬಿಣದ ಹಳಿಗಳ ಮೇಲೆ ಹೋಗುತ್ತೆ. ಇದು ಐತಲ್ಲ, ಒಟ್ಟ ಅಳಿಗಾಡಂಗಿಲ್ಲ, ಸ್ವಲ್ಪ ಶೇಕ್ ಆಗ್ತಿರುತ್ತ. ಇದ್ರೊಳಗೆ ಹಂಗ ರೋಡ್ ಏನಾರ ತೆಗ್ ಬಿತ್ತು ಅಥವಾ ದಿಮ್ಮಿ ಬಿತ್ತು ಆ ತರ ಆದ್ರ ಇದ್ರ ವರ್ಕನೇ ಆಗಲ್ಲ. ಟ್ರೈನ್ ಏನಾಗತ್ತ, ಹಳಿಗಳ ಮೇಲೆ ಸ್ಮೂತ್ ಆಗಿ ಹೋಗ್ತಿರುತ್ತೆ. ಓಕೆನಾ, ಇದು ಯಾಕೆ ಉಪಯೋಗ, ರೈಲುಗಳು ಸಾಮಾನ್ಯ ರಸ್ತೆಯ ಮೇಲಲ್ಲದೆ ವಿಶೇಷ ಲೋಹದ ಹಳಿಗಳು, ಟ್ರ್ಯಾಕ್ಸ್ ಅಂತ ಕರಿತೀವಿ. ಟ್ರೈನ್ಸ್ ರನ್ ಆನ್ ಸ್ಟೀಲ್ ಐರನ್ ರೈಲ್ಸ್ ಬಿಲ್ಟ್ ಆನ್ ಗ್ರೌಂಡ್. ಈಗ ರೈಲ್ವೆ ಟ್ರ್ಯಾಕ್ ಅಂತ ಕರಿತೀವಲ್ಲ ನಾವು, ಏನಂತ ಕರಿತೀವಿ, ರೈಲ್ವೆ ಟ್ರ್ಯಾಕ್ ಅಂತ ಕರಿತೀವಲ್ಲ, ಆ ಟ್ರ್ಯಾಕ್ ಮೇಲೆ ಟ್ರೈನ್ಗಳು ಹೋಗ್ತಾವ. ಏನ್ ಹೋಗ್ತಾವ, ಟ್ರೈನ್ಗಳು ಹೋಗ್ತಾವ. ಇಲ್ಲದವಲ್ಲ, ಇವೆಲ್ಲ ರೈಲ್ವೆ ಟ್ರ್ಯಾಕ್. ಇದು ಒಂದು ಟ್ರೈನು. ಈ ಟ್ರೈನ್ ನೋಡ್ರಿ, ಮೇಲೆ ಎಲೆಕ್ಟ್ರಿಕ್ ಐತಲ್ಲ, ಎಲೆಕ್ಟ್ರಿಕ್ ಲಿಂದನೇ ಹೋಗುತ್ತಾ, ಡೀಸೆಲ್ ಇಂದನೂ ಹೋಗುತ್ತಾ. ನೋಡ್ರಿ, ಎಲೆಕ್ಟ್ರಿಕ್ ಲೈನ್ಸ್ ಅದಾವ, ಏನದಾವ, ಎಲೆಕ್ಟ್ರಿಕ್ ಲೈನ್ಸ್, ಕರೆಂಟ್ ಇಂದನೂ ಹೋಗುತ್ತಿದ್ದು. ಟ್ರೈನ್ ಕರೆಂಟಿನ ಹೋಗುತ್ತಾ, ಡೀಸೆಲ್ ಇಂದ ಹೋಗುತ್ತಾ, ಮೊದಲು ಕಲ್ಲಿದ್ಲಿಂತ ಹೋಗ್ತಿತ್ತು, ಇವಾಗ ಏನಾಗುತ್ತೆ, ಕರೆಂಟ್ ಇಂದ ಹೋಗುತ್ತೆ. ನೋಡ್ರಿ, ನಾನು ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಒಳಗೆ ಏನೇನು ಹೇಳಿದೆ ಇವಾಗ. ಮತ್ತೆ ನೋಡ್ರಿ, ದೂರದ ಪ್ರಯಾಣಕ್ಕೆ ಹಗ್ಗ ಅಂತ ನೋಡ್ರಿ,
ನೋಡ್ರಿ, ಒಂದು ನೆನಪಿಟ್ಕೋರಿ, ಬಸ್ಗಿಂತ ಟ್ರೈನ್ ಒಳಗಡೆ ಕಡಿಮೆ ದುಡ್ಡು ಆಗುತ್ತೆ. ಇಲ್ಲಿಂದ ನಾನು ಬೆಂಗಳೂರಿಗೆ ಹೋಗ್ಬೇಕಂದ್ರೆ 1,000 ರೂಪಾಯಿ ಬೇಕು ಅಂತ ತಿಳ್ಕೊಳ್ಳಿ. ಆದ್ರೆ ಇದು 300 ರೂಪಾಯಿ ಟಿಕೆಟ್ ಒಳಗಡೆ ನಮ್ಗೆ ಕರ್ಕೊಂಡು ಹೋಗುತ್ತದೆ. ಅಂದ್ರೆ ಮಿಡಲ್ ಲ್ಯಾಂಡ್ ಮುಖಾಂತರ ದೂರಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರ ಇದು ಸ್ವಲ್ಪ ಚೀಪು. ಅಥವಾ ನಾನು ಬೇರೆ ದೇಶಕ್ಕೆ ಏನಾದ್ರೂ ಹೋಗ್ಬೇಕು, ಅತಿ ಕಡಿಮೆ ದುಡ್ಡು ಒಳಗೆ ಹೋಗ್ಬೇಕಪ್ಪ ಅಂತಂದ್ರ ಅವಾಗ ನೀವು ಹಡಗಿನ ಮುಖಾಂತರ ಹೋಗ್ಬೇಕು. ಓಕೆನಾ? ಬೇರೆ ದೇಶಕ್ಕೆ ಸರಕನ್ನ ಕಳಿಸ್ಬೇಕು ಅತಿ ಕಡಿಮೆ ದುಡ್ಡು ಒಳಗಂದ್ರೆ ಹಡಗಿನ ಮುಖಾಂತರ ಹೋಗ್ಬೇಕು. ಬಟ್ ಲ್ಯಾಂಡ್ ಒಳಗಡೆ ಚೀಪೆಸ್ಟ್ ಯಾವ್ದಪ್ಪ ಅಂತಂದ್ರೆ ರೈಲು ಸಾರಿಗೆ. ಬಟ್ ಪೂರ್ತಿ ಎಲ್ಲಾ ಸಾರಿಗೆ ಒಳಗೂ ಚೀಪೆಸ್ಟ್ ಯಾವ್ದು ಗೊತ್ತಾ? ಹಡಗಿನ ಮುಖಾಂತರ, ಜಲ ಸಾರಿಗೆ. ಓಕೆನಾ? ವಾಟರ್ ಟ್ರಾನ್ಸ್ಪೋರ್ಟ್ ಐತಲ್ಲ ಅದು ಚೀಪೆಸ್ಟ್. ನೆನಪಿಟ್ಕೋರಿ, ಇದ್ರೊಳಗಡೆ ಬಹಳ ಕನ್ಫ್ಯೂಷನ್ ಆಗ್ತೀರಿ. ಬಹಳ ಚೀಪೆಸ್ಟ್ ಯಾವ್ದಪ್ಪ ಅಂತಂದ್ರೆ ಜಲ ಸಾರಿಗೆ, ವಾಟರ್ ವೇಸ್. ಲ್ಯಾಂಡ್ ಒಳಗಡೆ ಚೀಪೆಸ್ಟ್ ಯಾವ್ದಪ್ಪ ಅಂತಂದ್ರೆ ರೈಲು ಸಾರಿಗೆ. ಚೀಪೆಸ್ಟ್ ಅಂತ ಕೇಳಿದಾಗ ವಾಟರ್ ವೇಸ್ ಬರುತ್ತಾ, ಲ್ಯಾಂಡ್ ಒಳಗಡೆ ಚೀಪೆಸ್ಟ್ ಅಂತ ಬಂದಾಗ ರೈಲ್ವೇಸ್ ಅಂತ ಬರುತ್ತಾ. ಹೆಚ್ಚಿನ ಸಾಮರ್ಥ್ಯ, ಒಂದೇ ಬಾರಿಗೆ 100,000 ಜನರನ್ನ ಕರೆದಿತ್ತು. ಒಂದು ಸಲ ಐತಲ್ಲ ಹೋಗ್ಬಿಟ್ರ 100,000 ಜನ ಹೋಗ್ತಾರೆ ಇದ್ರೊಳಗಡೆ. ಒಂದು 15ರಿಂದ 30 ಬೋಗಿಗಳನ್ನ ಇರ್ತಾವು. ಅದ್ರೊಳಗಡೆ ಒಂದು ಬೋಗಿ ಒಳಗೆ 100 ಜನ, ಒಂದೊಂದ್ಸಲ 200 ಜನ ತುಂಬ್ಕೊಂಡು ಹೋಗ್ಬಿಡ್ತಾರ. 1,000 ಜನ ಒಂದೇ ಸಲ ಹೋಗ್ಬಿಡ್ತಾರ. ಅದಕ್ಕೆ ಇದು ಟ್ರೈನ್ ಬಹಳ ಇಂಪಾರ್ಟೆಂಟ್. ಓಕೆನಾ? ಅರ್ಥ ಆಯ್ತು ಅಂತ ತಿಳ್ಕೊಂತೀವಿ. ನೋಡಿ, ರೈಲುಗಳ ವಿಧಗಳು. ರೈಲುಗಳು ಯಾವ್ಯಾವಪ್ಪ ಅಂತ, ಒಂದು ಪ್ರಯಾಣಿಕರ ಪ್ಯಾಸೆಂಜರ್ ಟ್ರೈನು, ನೆಕ್ಸ್ಟ್ ಗೂಡ್ಸ್ ಟ್ರೈನ್ ಅಂದ್ರೆ ಅದ್ರೊಳಗಡೆ ಹಿಂದೆ ಏನೋ ಇರ್ತಾವ, ಡಬ್ಬಿಗಳಿರ್ತಾವು. ಆ ಡಬ್ಬಿಗಳೊಳಗಡೆ ಗೂಡ್ಸ್, ಸರಕುಗಳಿರ್ತಾವ. ಈ ತರ ಅದ್ರೊಳಗೆ ಜನ ಹೋಗಂಗಿಲ್ಲ. ಒಂದು ಮೆಟ್ರೋ ಟ್ರೈನ್. ಮೆಟ್ರೋ ಅಂತಂದ್ರೆ ಬೆಂಗಳೂರು ಒಳಗಡೆ, ಸಿಟಿ ಒಳಗಡೆ ನಡೆಯುವಂತ ದೊಡ್ಡ ನಗರಗಳಲ್ಲಿ ಭೂಗತ ಅಥವಾ ಮೇಲ್ಸೇತುವೆ ಮೇಲೆ, ಈಗ ಸಿಟಿ ಇರ್ಲೆ ರೋಡ್ ಇರ್ತಂತ ತಿಳ್ಕೊಳ್ಳಿ. ಈ ರೋಡ್ ಮೇಲೆ ಹಿಂಗತೆ ಏನ್ ಮಾಡಿರ್ತಾರ, ಪಿಲ್ಲರ್ ಹಾಕಿ ಹಿಂಗ ಬ್ರಿಡ್ಜ್ ಗತೆನ ಮಾಡಿರ್ತಾರ. ಇಲ್ಲಿ ಟ್ರೈನ್ ಹೋಗ್ತಿರುತ್ತೆ. ಇದಕ್ಕೆ ಮೆಟ್ರೋ ಅಂತ ಕರೀತಾರೆ. ಓಕೆನಾ? ಇವಾಗ ನೋಡ್ರಿ, ಪ್ಯಾಸೆಂಜರ್ ಟ್ರೈನ್ ಅಂದ್ರೆ ಪ್ಯಾಸೆಂಜರ್ಸ್ ಹೋಗೋದು, ಗೂಡ್ಸ್ ಟ್ರೈನ್ ಅಂದ್ರೆ ಸರಕುಗಳನ್ನು ತಗೊಂಡು ಹೋಗೋದು. ಮೆಟ್ರೋ ಅಂತಂದ್ರೆ ಈ ಸಿಟಿ ಒಳಗಡೆ ಫಾಸ್ಟ್ ಅರ್ಬನ್ ಸಿಟಿ ಟ್ರಾನ್ಸ್ಪೋರ್ಟ್ ಎಲ್ಲೆಲ್ಲ ಐತಪ್ಪ? ಬೆಂಗಳೂರು ಒಳಗೈತಿ, ಮುಂಬೈ ಒಳಗೈತಿ, ಡೆಲ್ಲಿ ಒಳಗೈತಿ. ಈ ತರ ಮೇನ್ ಸಿಟಿ ಒಳಗಡೆ, ಚೆನ್ನೈ ಒಳಗಡೆ ಐತಿ. ಈ ದೊಡ್ಡ ಸಿಟಿ ಒಳಗಡೆ ಓಡಾಡುವಂತ ಟ್ರೈನ್ಗೆ ಮೆಟ್ರೋ ಅಂತ ಕರೀತಾರ. ಈ ಪ್ಯಾಸೆಂಜರ್ ಟ್ರೈನ್ ಒಂದು ಸಿಟಿಯಿಂದ ಬೇರೆ ಸಿಟಿಗೆ ಹೋಗುತ್ತ. ಮೆಟ್ರೋ ಸಿಟಿ ಒಳಗಡೆನ, ಪ್ಯಾಸೆಂಜರ್ ಟ್ರೈನ್ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುತ್ತಾ. ಗೂಡ್ಸ್ ಟ್ರೈನ್ ಗೂಡ್ಸ್ ನ ತಗೊಂಡು ಹೋಗುತ್ತಾ. ಅಂದ್ರೆ ಟ್ರಕ್ಗಳಿದ್ದಂಗೆ ಹಿಂದ್ಗಡೆ 100 ಟ್ರಕ್ಗಳನ್ನು ಒಮ್ಮೆಲೆ ತಳ್ಕೊಂಡು ಹೋಗ್ಬಿಡ್ತಿದ್ವು. ಓಕೆನಾ? ಅರ್ಥ ಆಯ್ತು ಅನ್ಸುತ್ತೆ. ಓಕೆನಾ? ನೆಕ್ಸ್ಟ್ ಮುಂದೆ ಏನಾಗುತ್ತೆ ನೋಡಿ. ಓಕೆ, ಜಲ ಸಾರಿಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಮಾಡೋಣ ಅಂತ. ಏನೇನಪ್ಪ ಹೇಳಿದ್ನಪ್ಪ ಅಂತಂದ್ರೆ, ಫಸ್ಟ್ ವೀಲ್ ಇನ್ವೆನ್ಷನ್ ನಾನು ನಿಮ್ಗೆ ಹೇಳಿದ್ದೆ. ಮತ್ತೆ ಟೈಪ್ಸ್ ಹೇಳಿದೆ. ಟೈಪ್ಸ್ ಯಾವ್ಯಾವು? ಟೈಪ್ಸ್ ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್, ವಾಟರ್ ಟ್ರಾನ್ಸ್ಪೋರ್ಟೇಷನ್, ಏರ್ ಟ್ರಾನ್ಸ್ಪೋರ್ಟೇಷನ್. ಏರ್ ಮುಖಾಂತರ. ಲ್ಯಾಂಡ್ ಒಳಗಡೆ 2 ಟೈಪ್ಸ್ ಹೇಳಿದೆ. ಯಾವ್ಯಾವಪ್ಪ? ರೋಡ್ ಟ್ರಾನ್ಸ್ಪೋರ್ಟೇಷನ್. ರೋಡ್ ಒಳಗಡೆ ವೆಹಿಕಲ್ಸ್ ಇರ್ತಾವ, ಕಾರು, ಬೈಕ್, ಬಸ್ಗಳು. ರೋಡ್ ಒಳಗಡೆ 4 ಟೈಪ್ಸ್ ಹೇಳಿದೆ. ಕಚ್ಚಾ ರೋಡ್, ಪಕ್ಕಾ ರೋಡ್, ಮತ್ತೆ ಯಾವುದು NH ನ್ಯಾಷನಲ್ ಹೈವೇ, ಮತ್ತೆ ಸ್ಟೇಟ್ ಹೈವೇ. ಓಕೆನಾ? ಕಚ್ಚಾ ರೋಡ್ ಅಂತಂದ್ರೆ ಮಣ್ಣಿನ ಮುಖಾಂತರ ಅಥವಾ ಕಲ್ಲಿನ ಮುಖಾಂತರ ಆಗಿರೋದು. ಪಕ್ಕಾ ರೋಡ್ ಅಂದ್ರೆ ಡಾಂಬರ್ ಇಲ್ಲ ಕಾಂಕ್ರೀಟ್ ಇಂದ ಆಗಿರೋದು. NH ಅಂದ್ರೆ ಒಂದು ಸಿಟಿಯಿಂದ ಇನ್ನೊಂದು ಸಿಟಿ, ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್. ನ್ಯಾಷನಲ್ ಒಳಗಡೆ ಇರುವಂತ, ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟಿಗೆ ಹೋಗುವಂತ ನ್ಯಾಷನಲ್ ಹೈವೇಗಳು. ಒಂದು ಸ್ಟೇಟ್ ಒಳಗಡೆ ಇರುವಂತ, ಇದು ನ್ಯಾಷನಲ್ ಒಳಗಡೆ. ನಮ್ಮ ರಾಷ್ಟ್ರದೊಳಗಡೆ ಏನ್ ಮಾಡೋದು, ಚೆನ್ನೈಯಿಂದ ಹೈದರಾಬಾದ್ಗೆ ಹೋಗ್ಬೇಕು, ಹೈದರಾಬಾದಿಂದ ಡೆಲ್ಲಿಗೆ ಹೋಗ್ಬೇಕು, ಡೆಲ್ಲಿಯಿಂದ ಮುಂಬೈಗೆ ಹೋಗ್ಬೇಕು, ಮುಂಬೈಯಿಂದ ಏನಾಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು. ಇದು ಇಂಥವು ಏನ್ ಮಾಡ್ಬೇಕು? NH ಆಗುತ್ತಾ. SH ಅಂದ್ರ ಸಿಟಿಗೆ ಹೋಗೋದು, ತಾಲೂಕು ಒಳಗಡೆ ಹೋಗೋದು. ನಮ್ಮ ತಾಲೂಕಿಂದ ನಮ್ಮ ಡಿಸ್ಟಿಕ್ ಹೋಗ್ಬೇಕು, ನಮ್ಮ ಡಿಸ್ಟಿಕ್ಕಿಗಿಂದ ಇನ್ನೊಂದು ಡಿಸ್ಟಿಕ್ ಹೋಗ್ಬೇಕು. ಇನ್ನೊಂದು ಇಂಟರ್ ನ್ಯಾಷನಲ್ ಹೈವೇ ಅಂತಾನು ಬರುತ್ತೆ. ಅದು ನಿಮ್ಗಿಲ್ಲ. ಇಂಟರ್ ನ್ಯಾಷನಲ್ ಅಂದ್ರೆ ಬೇರೆ ದೇಶಕ್ಕೆ, ಇಂಟರ್ ನ್ಯಾಷನಲ್ ಹೈವೇಗಳಂದ್ರೆ ಬೇರೆ ದೇಶಕ್ಕೆ ರೋಡ್ ಮುಖಾಂತರ ಹೋಗಕ್ಕೆ. ನಾವು ಇಂಡಿಯಾಲಿಂದ ಪಾಕಿಸ್ತಾನಕ್ಕೆ ಹೋದ್ವಿ, ಇಂಡಿಯಾಲಿಂದ ಬಾಂಗ್ಲಾದೇಶಕ್ಕೆ ಹೋದ್ವಿ, ಅವಕ್ಕೆ ಇಂಟರ್ನ್ಯಾಷನಲ್ ಹೈವೇ. ಅದು ನಿಮ್ಗೆ ಬೇಕಾಗಿಲ್ಲ. ನ್ಯಾಷನಲ್ ಅಂದ್ರೆ ರಾಷ್ಟ್ರದ ಒಳಗಡೆ ಕ್ಯಾಪಿಟಲ್ ಸಿಟಿಯಿಂದ ಕ್ಯಾಪಿಟಲ್ ಸಿಟಿಗೆ. ಸ್ಟೇಟ್ ಹೈವೇಗಳಂತಂದ್ರೆ ಏನಪ್ಪಾ ಅಂತಂದ್ರೆ ಒಳಗಡೆ ಡಿಸ್ಟಿಕ್ ಇಂದ ಡಿಸ್ಟಿಕ್ಗೆ ಹೋಗೋದು. ಓಕೆನಾ? ನೆಕ್ಸ್ಟ್ ಯಾವ್ದು ಹೇಳಿದೆ? ರೈಲ್ವೆ ಒಳಗಡೆ ಹೇಳಿದೆ. ರೈಲ್ವೆ ಒಳಗಡೆ ಪ್ಯಾಸೆಂಜರ್ ಟ್ರೈನ್. ಪ್ಯಾಸೆಂಜರ್ ಅಂತಂದ್ರೆ ಪ್ಯಾಸೆಂಜರ್ಸ್ ನ ಕರ್ಕೊಂಡು ಹೋಗೋದು, ಜನರನ್ನ ಕರ್ಕೊಂಡು ಹೋಗೋದು.
ಜನರನ್ನ ಕರ್ಕೊಂಡು ಹೋಗೋದಕ್ಕೆ ಏನಂತ ಕರಿತೀವಿ? ಪ್ಯಾಸೆಂಜರ್ ಟ್ರೈನ್. ನೆಕ್ಸ್ಟ್ ಗೂಡ್ಸ್ ಟ್ರೈನ್ ಅಂದ್ರೆ ಗೂಡ್ಸ್ ಅಂತಂದ್ರೆ ಸರಕುಗಳನ್ನ ತಗೊಂಡು ಹೋಗೋದು. ನೆಕ್ಸ್ಟ್ ಗೂಡ್ಸ್ ಟ್ರೈನ್ ಅಂದ್ರೆ ಸರಕುಗಳನ್ನ ತಗೊಂಡು ಹೋಗೋದು. ಏನಾದ್ರೂ ಆಗಿರ್ಲಿ, ಮಣ್ಣು ಕಲ್ಲು ಏನಾದ್ರೂ ಆಗಲಿ, ಬೋರ್ಡ್ಗಳು, ಏನು ಹಣ್ಣುಗಳು ತರಕಾರಿಗಳು ಏನಾದ್ರೂ ಆಗಿರ್ಲಿ, ಗೂಡ್ಸ್ ಅಂದ್ರೆ ಎಲ್ಲ ಬಂತು, ಏನ್ ಬೇಕಾದ್ರೂ ಆಗಲಿ. ನೆಕ್ಸ್ಟ್ ಮೆಟ್ರೋ ಅಂತಂದ್ರೆ ಏನಪ್ಪಾ? ಸಿಟಿ ಒಳಗಡೆ, ನೀವು ಸಿಟಿ ಒಳಗಡೆ ಹೋಗುವಂತದ್ದು. ಓಕೆನಾ? ಇದ್ರದ್ದು ಏನಾದ್ರೂ ನೋಟ್ಸ್ ಏನಾದ್ರು ಬೇಕಂದ್ರೆ ಗ್ರೂಪ್ ಕೆಳಗಡೆ ನಾನು ವಾಟ್ಸಾಪಿನ ಲಿಂಕ್ ಹಾಕಿರ್ತೀನಿ, ಅದ್ರ ಮುಖಾಂತರ ನೀವು ಜಾಯಿನ್ ಆಗ್ಬೋದು. ಅಥವಾ ಇಲ್ಲಿ ಈ ನಂಬರ್ಗೆ 2 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಪ್ರತಿದಿನದ ನವೋದಯ ಗೂಗಲ್ ಮೀಟ್ ಆನ್ಲೈನ್ ಕ್ಲಾಸ್ಗಳು ಬೇಕಂತಂದ್ರೆ ನೀವು ಈ ನಂಬರ್ಗೆ ಫೋನ್ ಮಾಡಿ, ಹಿಂದೆ ಕರೆ ಮಾಡಿ. ಯಾಕಂದ್ರೆ ಆಲ್ರೆಡಿ ಸಿಲೆಬಸ್ ಸ್ಟಾರ್ಟ್ ಆಗೈತಿ. ಸಿಲೆಬಸ್ ಸ್ಟಾರ್ಟ್ ಮಾಡಿ ನಾವು ಆನ್ಲೈನ್ ಕೋಚಿಂಗ್ ಕೊಡಕತ್ತೀವಿ. ಓನ್ಲಿ 4000 ರುಪೀಸಿಗೆ ಆನ್ಲೈನ್ ಕೋಚಿಂಗ್ ಕೊಡಕತ್ತೀವಿ. ಅದರಿಂದ ನಾವು ನಿಮ್ಗೆ ನೋಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ, ಡೌಟ್ ಸೆಷನ್ ಕ್ಲಿಯರ್ ಮಾಡ್ತೀವಿ. ಮತ್ತೆ EVS, ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಇಂಗ್ಲೀಷು, ಕನ್ನಡ ಎಲ್ಲ ಕಂಪ್ಲೀಟ್ ಆಗಿ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಅದಕ್ಕೆ ಬೇಕಂದ್ರೆ ಈ ನಂಬರ್ಗೆ ಇವತ್ತೇ ಕವರ್ ಮಾಡಿ. ಮತ್ತೆ ನಾಳೆ ಇನ್ನೊಂದು ಟಾಪಿಕ್, ಇದನ್ನೇ ಕಂಟಿನ್ಯೂಡ್ ಟಾಪಿಕ್, ಈ ರೈಲುಗಳಾಗೈತಲ್ಲ, ನೆಕ್ಸ್ಟ್ ವಾಟರ್ ವೇಸ್, ಏರ್ ವೇಸ್ನ ನಾಳೆ ಕಂಪ್ಲೀಟ್ ಮಾಡೋಣ ಅಂತ. ಅಲ್ಲಿವರೆಗೆ ಬಾಯ್ ಬಾಯ್.